hello, welcome back to my YouTube channel. ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನೈಕಾ ಹೌಲ್ ಮಾಡ್ತಾ ಇದ್ದೀನಿ. ನೈಕಾದಿಂದ ಸಮ್ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ ನಾನು, ಅದು ಬಂದಿದೆ. ಅದನ್ನು ಅನ್ಬಾಕ್ಸಿಂಗ್ ಕೂಡ ಮಾಡಿಲ್ಲ ನಾನು. 2 ಬಾಕ್ಸ್ ಬಂದಿದೆ. ಈಗ ಏನೇನು ಆರ್ಡರ್ ಮಾಡಿದ್ದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಮತ್ತು ಯಾವುದಕ್ಕೆ ಎಷ್ಟೆಷ್ಟು ಪ್ರೈಸ್ ಬಿತ್ತು, ಯಾಕಂದರೆ ಕರೆಂಟ್ಲಿ ಅಟ್ ಪ್ರೆಸೆಂಟ್ ನೈಕಾದಲ್ಲಿ ಸೇಲ್ ನಡೀತಿದೆ, ಪಿಂಕ್ ಲವ್ ಸೇಲ್ ಅಂತ. ಅದರಲ್ಲಿ ಎಷ್ಟೆಷ್ಟು ಡಿಸ್ಕೌಂಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ನೋಡೋಣ. ಮತ್ತು ಟೋಟಲ್ ಬಿಲ್ ಎಷ್ಟಾಯಿತು ಅಂತ ಲಾಸ್ಟಿಗೆ ಹೇಳ್ತೀನಿ. ಬನ್ನಿ ಅನ್ಬಾಕ್ಸಿಂಗ್ ಮಾಡೋಣ. ಇವತ್ತು ಮಾರ್ನಿಂಗ್ ಬಂತು ನನಗೆ ಈ ಬಾಕ್ಸ್. ಆ್ಯಕ್ಚುಲಿ ಓಪನ್ ಮಾಡಿರಲಿಲ್ಲ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಕರೆಂಟ್ಲಿ ಇದೆ ಅನಿಸುತ್ತೆ, ಐ ಥಿಂಕ್. ಬಟ್ ಈ ವಿಡಿಯೋ ಹಾಕಿದಾಗ ಆ ಸೇಲ್ ನಡೀತಿರುತ್ತೋ ಇಲ್ಲೋ ಗೊತ್ತಿಲ್ಲ. ಬಟ್ ಚೆನ್ನಾಗಿ ಆಫರ್ ಎಲ್ಲ ಸಿಕ್ಕಿದೆ ನನಗೆ, ಎಸ್ಪೆಷಲಿ ಚೆನ್ನಾಗಿ ಸಿಕ್ಕಿದೆ. ಫಸ್ಟ್ ಟೈಮ್ ನಾನು ಆರ್ಡರ್ ಮಾಡಿರೋದು ನೈಕಾದಲ್ಲಿ. ಇದು ಫಸ್ಟ್ ಟೈಮ್ ನೈಕಾದಲ್ಲಿ ಆರ್ಡರ್ ಮಾಡಿದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಕಾಸ್ಮೆಟಿಕ್ಸ್ ಏನೂ ಯೂಸ್ ಮಾಡಲ್ಲ. ಇದು ಕಾಸ್ಮೆಟಿಕ್ಸ್ ಅಲ್ಲ, ಸ್ಕಿನ್ ಕೇರಿಂದು. ನನ್ನ ಅಕ್ಕಯಿಂದ ಸಜೆಷನ್ ಕೇಳಿ ನಾನು ಆರ್ಡರ್ ಮಾಡಿರೋದು. ಫಸ್ಟ್ ಐಟಮ್ ಬಂದು ಡಾಟ್ ಆ್ಯಂಡ್ ಕಿ ಅವ್ರದ್ದು ಐ ಕ್ರೀಮ್, ಅಂಡರ್ ಐ ಕ್ರೀಮ್. ಇಷ್ಟು ಆರ್ಡರ್ ಮಾಡಿರೋದಕ್ಕೆ ಕೆಲವೊಂದು ಫ್ರೀಬಿಯಾಗಿ ಕೊಡ್ತಾರೆ ನೈಕಾದವರು. ಇದು ನನಗೆ ಫ್ರೀಬಿಯಾಗೆ ಸಿಕ್ಕಿರೋದು ಡಾಟ್ ಆ್ಯಂಡ್ ಕಿ. ಸೈಡಿಗೆ ಸ್ಕ್ರೀನ್ ಮೇಲೆ ಹಾಕ್ತೀನಿ ಯಾವ್ದ್ಯಾವುದು ಏನೇನು ಅಂತ, ನಿಮಗೂ ಈಸಿ ಆಗುತ್ತೆ ಅಲ್ವಾ ನೋಡೋದಕ್ಕೆ. ಆ್ಯಂಡ್ ಸೆಕೆಂಡ್ ಒನ್ ವಾಸ್ ಸಿಂಪಲ್ ರಿಫ್ರೆಶಿಂಗ್ ಫೇಶಿಯಲ್ ವಾಶ್. ಇದನ್ನು ಆ್ಯಕ್ಚುಲಿ ನಾನು ಬೇಕು ಅಂತ ಆರ್ಡ್ರ್ ಮಾಡಿರೋದು ಫೇಸ್ ವಾಶಿಗೆ. ಇದನ್ನು ಕೂಡ ನಾನು ರೇಟ್ ಹೇಳ್ತೀನಿ ಲಾಸ್ಟಿಗೆ, ಎಷ್ಟೆಷ್ಟು ಏನೇನಾಯಿತು ಅಂತ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಇದನ್ನು ಮೀನ್ಸ್ ಯಾವ್ದು ತೊಗೊಂಡಿದ್ದೀನಿ. ಇದು 150 ml ಬಂದು. ಆ್ಯಂಡ್ ನೆಕ್ಸ್ಟ್ ಇದು ಕೂಡ ಫ್ರೀಬಿ, ಪ್ಲಮ್ ಅವ್ರದ್ದು. ಅಯ್ಯೋ ಎಷ್ಟು ಕ್ಯೂಟ್ ಇದೆ ಇದು. ದ ಬಾತ್ ಆ್ಯಂಡ್ ಬಾಡಿ ಕಿಟ್. ಇದು ಫ್ರೀಬಿಯಾಗೆ ನನಗೆ ಬಂದಿರೋದು ಪ್ಲಮ್ ಕಡೆಯಿಂದ. ಟೋಟಲ್ 2 ಐಟಮ್ಸ್ ಫ್ರೀಬಿಯಾಗಿ ಇಲ್ಲಿ ತನಕ ನಾನು ಓಪನ್ ಮಾಡಿರೋದ್ರಲ್ಲಿ ಸಿಕ್ತು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಬಯೋ ಆಯಿಲ್ ಸ್ಕಿನ್ ಕೇರ್ ಆಯಿಲ್, 60 ml ಇಂದಿದು. ಇದು ಕೂಡ ಆರ್ಡರ್ ಮಾಡಿದ್ದೀನಿ. ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ ಯಾವುದು ಅಂತ, ನೀವು ಚೆಕ್ ಮಾಡ್ಕೋಬೋದು. ದ ನೆಕ್ಸ್ಟ್ ಒನ್ ಈಸ್ ಅಕ್ವಾಲಾಜಿಕಾ ಸನ್ಸ್ಕ್ರೀನ್ ಯೂಸ್ ಮಾಡಿದ್ದೀನಿ. ನಾನು ಯೂಸ್ ಮಾಡ್ತಿದ್ದು ಫಸ್ಟ್ ಲ್ಯಾಕ್ಮಿ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ. ಅದು ಸ್ವಲ್ಪ ಸ್ಟಿಕ್ಕಿ ಅನ್ನಿಸ್ತಿತ್ತು. ಆ್ಯಂಡ್ ದೆನ್ ಮಾಮಾ ಅರ್ಥಿಂದು 1-2 ಡೇಸ್ ಯೂಸ್ ಮಾಡಿದೆ. ಅಷ್ಟರೊಳಗೆ ನಾನು ಬ್ಯಾಂಗ್ಳೂರಿಗೆ ಬಂದೆ. ಇವಾಗ ನನಗೆ ಅಕ್ಕ ಸಜೆಸ್ಟ್ ಮಾಡಿರೋದು ಈ ಸನ್ಸ್ಕ್ರೀನ್. ಇದನ್ನು ಕೂಡ ಸ್ಕ್ರೀನ್ ಮೇಲೆ ಹಾಕ್ತಿರ್ತೀನಿ ನಾನು. ಏನೇನು ಯೂಸ್ ಆಗುತ್ತೆ ಅಂತ ನಾನು ಲಾಸ್ಟಿಗೆ ಹೇಳ್ತೀನಿ ಎಲ್ಲ ಪ್ರಾಡಕ್ಟ್ಸಿಂದೂ ಕೂಡ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಡಾಟ್ ಆ್ಯಂಡ್ ಕಿ ಅವ್ರದ್ದು ಅಂಡರ್ ಐ ಕ್ರೀಮ್. ನಾನು ಬೇಕಿತ್ತು ಆ್ಯಕ್ಚುಲಿ, ನಂದು ಡಾರ್ಕ್ ಸರ್ಕಲ್ಸ್ ಇದೆ. ಅದಕ್ಕೋಸ್ಕರ ನಾನು ಈ ಕ್ರೀಮ್ನ ಆರ್ಡರ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು. ಇದು ಬಂದು 20 ml ಇದೆ ಕ್ರೀಮು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಕ್ಲೆನ್ಸರ್ ಗೈಸ್. ಇದು ಆಲ್ಮೋಸ್ಟ್ ಎಲ್ಲರೂ ಯೂಸ್ ಮಾಡ್ತಾರೆ ಕ್ಲೆನ್ಸರು. ನಾನು ಯೂಸ್ ಮಾಡ್ತಿರೋದು ಫಸ್ಟ್ ಟೈಮು. ಗಾರ್ನಿಯರ್ ಸ್ಕಿನ್ ನ್ಯಾಚುರಲ್, ಗಾರ್ನಿಯರ್ ಅವ್ರದ್ದು ವಿಟಮಿನ್ ಸಿ ಕ್ಲೆನ್ಸರ್. ಇದು ಬಂದು 125 ml ಇದೆ. ಇಲ್ಲಿ ಕೊಟ್ಟಿದ್ದಾರೆ ಪರ್ಟಿಕ್ಯುಲರಾಗಿ 60 ಯೂಸಸ್, ಮೀನ್ಸ್ 60 ಟೈಮ್ಸ್ ಯೂಸ್ ಮಾಡ್ಬೋದು ಈ ಬಾಟಲ್ನ. ನೆಕ್ಸ್ಟ್ ಒನ್ ಈಸ್ ಡಾಟ್ ಆ್ಯಂಡ್ ಕಿ ಅವ್ರದ್ದು ಟೋನರ್ ಆರ್ಡರ್ ಮಾಡಿದ್ದೀನಿ. ಇದು ಬಂದು ರೈಸ್ ವಾಟರ್ ಪ್ರೋಬಯೋಟಿಕ್ಸ್ ಹೈಡ್ರೇಟಿಂಗ್ ಟೋನರ್. ಇದು ನೋಡ್ತಾ ಇರ್ಬೋದು, ಆಲ್ಕೋಹಾಲ್ ಫ್ರೀ ಇದೆ ಎಲ್ಲದನ್ನು ಕೂಡ. 150 ml ಬರುತ್ತೆ ಇದು ಬಾಟಲು. ಇದನ್ನು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಲಾರಿಯಲ್ ಪ್ಯಾರಿಸ್ ಅವ್ರದ್ದು ನೈಟ್ ಕ್ರೀಮು. ಇದು ಬಂದ್ಬಿಟ್ಟು ಗ್ಲೈಕೋ ಬ್ರೈಟ್ ಅಂತ ಇದೆ, ಗ್ಲೋಯಿಂಗ್ ಕ್ರೀಮ್ ಅಟ್ ನೈಟ್ ಅಂತ. ಇದು ನೈಟ್ ಯೂಸ್ ಮಾಡೋದು. ಇದು ಒಂದು ಆರ್ಡರ್ ಮಾಡಿದ್ದೀನಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಪ್ಲಮ್ ಅವ್ರದ್ದು ಫೇಸ್ ಸೆರಮ್, ವಿಟಮಿನ್ ಸಿ ಅವ್ರದ್ದು. ಆ್ಯಕ್ಚುಲಿ ನನಗೆ ಪ್ಲಮ್ ಪ್ರಾಡಕ್ಟ್ಸ್ ತುಂಬಾ ಇಷ್ಟ ಆಗುತ್ತೆ.
ಯಾಕಂದರೆ ನಾನು 2 ಇಯರ್ಸಿಂದ ನಾನು ಯೂಸ್ ಮಾಡ್ತಾ ಇರೋದು ಪ್ಲಮ್ ಪ್ರಾಡಕ್ಟ್ನ, ವಿಚ್ ಮೀನ್ಸ್ ಲಿಪ್ ಕೇರ್ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರ್ತಿದೆ. ಲಿಪ್ಪಲ್ಲಿ ಬ್ಲ್ಯಾಕ್ ಥರ ಮಾರ್ಕ್ ಆಗಿರುತ್ತೆ ಅಲ್ವಾ, ಸೊ ಅದಕ್ಕೆಲ್ಲ ಯೂಸ್ ಆಗುತ್ತೆ, ಕ್ಲಿಯರ್ ಆಗುತ್ತೆ ಲಿಪ್ಸ್ ಎಲ್ಲ. ಸೊ ನನಗೆ ಪ್ಲಮ್ ಅವ್ರದ್ದು ಇಷ್ಟನೇ ಪ್ರಾಡಕ್ಟ್ಸು. ನಾನು ಪ್ಲಮ್ಮಿಂದು ಸೆರಮ್ ಆರ್ಡರ್ ಮಾಡಿದೆ. ಇದು ಬಂದು 30 ml ಇದೆ. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಸರ್ಯಾಗಿ ಪ್ಯಾಕ್ ಮಾಡಿ ಕಳಿಸಿದ್ರೆ ಗೈಸ್. ನಾವೆಷ್ಟೇ ಎಲ್ಲಿಂದನೇ ಎತ್ತು ಬಿಸಾಕಿದ್ರೂ ಏನೂ ಆಗುತ್ತೆ, ಹಂಗೆ ಪ್ಯಾಕ್ ಮಾಡಿದ್ದಾರೆ ಆ್ಯಕ್ಚುಲಿ. ಇದು ಡೆರ್ಮಾಕೋರ್ದ ನೈಟ್ ಫೇಸ್ ಸೆರಮ್ ಇದು. ಸೊ ಇದನ್ನು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾ ಇರೋದು. 10 ml ಇದೆ ಇದು ಇಷ್ಟು. ಆ್ಯಂಡ್ ದ ನೆಕ್ಸ್ಟ್ ಒನ್ ಇದು ಗ್ಲೋ ಮಾಯಿಶ್ಚರೈಸರ್ ಡಾಟ್ ಆ್ಯಂಡ್ ಕಿ ಅವ್ರದ್ದು. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಡಾಟ್ ಆ್ಯಂಡ್ ಕಿ ಅವ್ರದ್ದು ಇನ್ನೊಂದೇನು ಅಂದರೆ ಕ್ಯಾಪ್ ತುಂಬಾ ಚೆನ್ನಾಗಿರುತ್ತೆ, ಒಂಥರ ಶೇಪಲ್ಲಿ ಕ್ಯೂಟಲ್ಲಿ ಅಲ್ವಾ. ಇದೊಂದು ಆರ್ಡರ್ ಮಾಡಿದ್ದೀನಿ. ಇದು ಎಷ್ಟಿದೆ ಅಂದರೆ 60 ml, ಬಟ್ ವೇಟ್ ಇದೆ. ಇದು ಆ್ಯಕ್ಚುಲಿ ವೇಟ್ ಇದೆ. ಸೊ ಈ ಬಾಕ್ಸಿಂದ ಇಷ್ಟು ಆಯಿತು. ಆ್ಯಂಡ್ ನೆಕ್ಸ್ಟ್ ಬಿಲ್ ಇದೆ. ಬಿಲ್ ಇಂಪಾರ್ಟೆಂಟ್ ಅಲ್ವಾ. ಇಷ್ಟು ಬಿಲ್ ಇದೆ ಗೈಸ್. ಬಟ್ ಇದ್ರಾಗೆ ಅಷ್ಟೊಂದು ಲೆಟರ್ಸ್ ಏನೂ ಕಾಣಿಸ್ತಿಲ್ಲ. ನನ್ನ ಮೊಬೈಲಲ್ಲೇ ನಾನು ಹೇಳ್ತೀನಿ ನೋಡಿ ಎಷ್ಟಾಗುತ್ತೆ ಏನು ಅಂತ. ಸೊ ಈ ಬಾಕ್ಸ್ ಒಂದಿದೆ, ಈ ಬಾಕ್ಸ್ ಒಂದು ಅನ್ಬಾಕ್ಸಿಂಗ್ ಮಾಡೋಣ. ಇದಲ್ಲ, ಇದರಲ್ಲಿ ಆ್ಯಕ್ಚುಲಿ 1 ಫ್ರೀ ಬಿ ಇರಬೇಕು. ನನಗೆ ಟೋಟಲ್ ಬಂದ್ಬಿಟ್ಟು 3 ಫ್ರೀ ಬಿ ಬಂದಿರೋದು. ಭಯ ಆಗುತ್ತೆ. ಸಾಕು ಆಗ್ತದೆ. ಸೊ ಸಾಕು. ಎಸ್ ಗೈಸ್, ಇಷ್ಟು ಓಪನ್ ಮಾಡಿದ್ರೂ ಕೂಡ ಓಪನ್ ಆಗಲ್ಲ, ಅಷ್ಟು ಪ್ಯಾಕ್ ಮಾಡಿ ಕಳಿಸಿರ್ತಾರೆ ಗೊತ್ತಾ. ಇಷ್ಟು 2 ಐಟಮ್ಸ್ ಅಷ್ಟೇ ಇರೋದು. ಸೊ ಇದರಲ್ಲಿ ಯಾಕೋ ಫಸ್ಟಿಗೆ ಬಿಲ್ ಕಾಣಿಸ್ತಿದೆ. ಇದರಲ್ಲಿ ಫಸ್ಟ್ ಐಟಮ್ ಬಂದ್ಬಿಟ್ಟು ನಾನು ಸ್ಯಾನಿಟರಿ ಪ್ಯಾಡ್ಸ್ನ ಆರ್ಡರ್ ಮಾಡಿದೆ, ಕಾರ್ಮೆಸಿ ಅವ್ರದ್ದು. ಸೊ ನಾನು ಯೂಟ್ಯೂಬಲ್ಲೆಲ್ಲ ತುಂಬಾ ನೋಡ್ತಾ ಇದ್ದೀನಿ ಇವ್ರದ್ದು ಮೆನಿಸ್ಟ್ರಲ್ ಕಪ್ ಆಗಲಿ ಪ್ಯಾಡ್ಸ್ ಆಗಲಿ ಚೆನ್ನಾಗಿ ಬರುತ್ತೆ ಅಂತ ನೋಡ್ತಿದ್ನಲ್ಲ ಯೂಟ್ಯೂಬಲ್ಲೆಲ್ಲ. ಸೊ ಅದಕ್ಕೆ ತರಿಸಿದ್ದೀನಿ 1 ಪ್ಯಾಕ್ ಇದು. ಆ್ಯಂಡ್ ಲಾಸ್ಟ್ ಫ್ರೀ ಬಿ ಆ್ಯಂಡ್ ಲಾಸ್ಟ್ ಐಟಮ್ ನಾನು ಆರ್ಡರ್ ಮಾಡಿರೋದ್ರಲ್ಲಿ ಇದೆ. ಸೊ ಇದು ಪ್ಲಮ್ ಲಿಪ್ಸ್ಟಿಕ್. ಇದು ಟ್ವಿಸ್ಟ್ ಆ್ಯಂಡ್ ಗೋ ಮ್ಯಾಟ್ ಲಿಪ್ಸ್ಟಿಕ್. ಯಾವ ಕಲರ್ ಕಳಿಸಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಓಪನ್ ಮಾಡೋಣ. ಆ್ಯಕ್ಚುಲಿ ನಾನು ಇದಕ್ಕೋಸ್ಕರನೇ ತುಂಬ ವೆಯ್ಟ್ ಮಾಡ್ತಿದ್ದಿದ್ದು, ಬಿಕಾಸ್ ಕಲರ್ಸ್ ಎಲ್ಲ ಶೇಡ್ಸ್ ಎಲ್ಲ ಚೆನ್ನಾಗಿತ್ತು ನೋಡಿದಾಗ. ಬಟ್ ಅದರಲ್ಲಿ ಸೆಲೆಕ್ಷನ್ ಇರಲ್ಲ ಅಲ್ವಾ, ಸೊ ಯಾವ ರೀತಿ ಬಂದಿರುತ್ತೆ ಅಂತ. ನಾನು ನೋಡಿದ ಕಲರೇ ಕಳಿಸ್ತಾರೆ ಗೈಸ್. ಈ ಕಲರ್ ಇದು ಯಾವುದು ಶೇಡ್ ಅಂತ ಗೊತ್ತಾಗ್ತಿಲ್ಲ ನನಗೆ. 121 ಲಾಲಾಲ ಸ್ಯಾಂಡ್ ಇಲ್ಲಿ ನೋಡ್ತಿರ್ಬೋದು. ಚೆನ್ನಾಗಿದೆ ಆ್ಯಕ್ಚುಲಿ, ಕಲರ್ ಚೆನ್ನಾಗಿದೆ, ನ್ಯೂಡ್ ಕಲರ್ ಸಖತ್ತಾಗಿದೆ ಫ್ರೆಂಡ್ಸ್. ಅದ್ರ ಕಾಣಲ್ಲ, ಸೊ ಕ್ಲಿಪ್ಪಿಂಗ್ ಹಾಕ್ತೀನಿ ಸೈಡಲ್ಲಿ, ನೀವು ನೋಡ್ಬೋದು. ಸೊ ಪ್ರಾಡಕ್ಟ್ಸ್ ಎಲ್ಲ ತೋರಿಸ್ತೆ ನಾನು ಏನೇನು ಬೈ ಮಾಡಿದ್ದೀನಿ ಅಂತ. ಸೊ ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಡಿಸ್ಕೌಂಟ್ ಸಿಕ್ತು ಮತ್ತು ಅದ್ರ ಮೇಲಿರೋ MRP ಎಷ್ಟಿದೆ ಅಂತ, ಅದ್ರ ಮೇಲೆ ಎಷ್ಟು ಡಿಸ್ಕೌಂಟ್ ಸಿಕ್ತು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೀನ್ಸ್ MRP ಮೇಲೆ ಡಿಸ್ಕೌಂಟ್ ಎಷ್ಟು, ಫೈನಲ್ ಪ್ರೈಸ್ ಎಷ್ಟು ಅಂತ ನಾನು ತಿಳಿಸ್ಕೊಡ್ತೀನಿ.